ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಶೈನಿಂಗ್ ಶರ್ಮಾ ಆ್ಯಂಡ್ ಶರ್ಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಸೀರೆಯಿಂದ ಯಾವ ರೀತಿಯಲ್ಲಿ ಅಲಂಕಾರ ಮಾಡಬೇಕಂತ ತೋರಿಸಿದ್ದೆ. ಈ ಸಂಚಿಕೆಯಲ್ಲಿ 2 ಸೀರೆಗಳಿಂದ ಯಾವ ರೀತಿ ಅಲಂಕಾರ ಮಾಡಬೇಕಂತ ತೋರಿಸ್ಕೊಡ್ತಾ ಹೋಗ್ತೇನೆ. ನೋಡೋಣ ಬನ್ನಿ. ಇಡೀ ಸೀರೆಯನ್ನು ಪೂರ್ತಿಯಾಗಿ ನೆರಿಗೆ ಬರೋ ಹಾಗೆ ಮಡಚ್ಕೊಳ್ಳಿ. ನಾನು ನಿಮ್ಗೆ ನೆನ್ನೆ ಸಂಚಿಕೆಯಲ್ಲಿ ಸೀರೆಯನ್ನು ಹೇಗೆ ಮಡಚ್ಕೊಳ್ಬೇಕಂತ ತೋರಿಸಿದ್ದೆ, ನೆರಿಗೆ ಬಿಡೋದನ್ನು ತೋರಿಸಿದ್ದೆ. ಆದರೆ ಈ ಸೀರೆಯಲ್ಲಿ ಪೂರ್ತಿಯಾಗಿ ಇಡೀ ಸೀರೆಯನ್ನು ಪೂರ್ತಿಯಾಗಿ ನೆರಿಗೆ ಬರೋ ಹಾಗೆ ಮಡಚ್ಕೊಳ್ಬೇಕು. ಮಡಚ್ಕೊಂಡಂತಹ ಸೀರೆಯನ್ನು ನೋಡಿ ಈ ರೀತಿಯಾಗಿ ಕಲಶಕ್ಕೆ ಮಧ್ಯಕ್ಕೆ ಬರೋ ಹಾಗೆ ಕಟ್ಕೊಳ್ಬೇಕು. ಕಟ್ಕೊಂಡಾದಮೇಲೆ ಅದೊಂದು ಸಾರಿ ಕಲಶ ಸರಿ ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿಕೊಳ್ಬೇಕು. ಕಲಶದಲ್ಲಿ ಶುದ್ಧವಾಗಿರ್ತಕ್ಕಂತಹ ಜಲವನ್ನು ಹಾಕಬೇಕು. ನಾಳೆ ನಾನು ನಿಮಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕಲಶದಲ್ಲಿ ಏನೆಲ್ಲ ಹಾಕಬೇಕು ವರಮಹಾಲಕ್ಷ್ಮಿಗೆ ಅಂತ ನೋಡೋಣ. ನೋಡಿ ಈಗ ಸೀರೆ ಸರಿಯಾಗಿದೆಯಾ ಅಂತ ಒಂದು ಬಾರಿ ಗಮನಿಸ್ಕೊಳ್ಳಿ. ಇಡೀ ಸೀರೆಯನ್ನು ಕಟ್ಟಲಾಗಿದೆ. ನೋಡಿ ಈಗ ಮತ್ತೊಂದು ಸೀರೆಯನ್ನು ತಗೊಂಡು ಈ ರೀತಿಯಾಗಿ ಕಲಶಕ್ಕೆ ಹಿಂಭಾಗದಲ್ಲಿ ಸೆರಗನ್ನು ಹಾಕ್ಕೊಳ್ಳಿ. ಮತ್ತು ಆಗಲೇ ಒಂದು ಸೀರೆಯನ್ನು ನಾವು ಯಾವ ರೀತಿಯಲ್ಲಿ ಉಡಿಸಿದ್ವೋ ಅದೇ ರೀತಿಯಲ್ಲಿ 2 ಭಾಗಗಳಾಗಿ ಅದನ್ನು ಮಾಡಿಕೊಂಡು ಆ ಒಂದು ಕಲಶದ ಹಿಂಭಾಗಕ್ಕೆ ಮಧ್ಯಕ್ಕೆ ಬರೋ ಹಾಗೆ ಸೀರೆಯನ್ನು ನಾವು ಜೋಡಿಸ್ಕೊಳ್ಳೋಣ. ಜೋಡಿಸ್ಕೊಂಡು ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡ್ಮೇಲೆ ಮತ್ತೆ 2 ನೆರಿಗೆಗಳನ್ನು ಒಟ್ಟುಗೂಡಿಸಿ ಅದಕ್ಕೆ ಮತ್ತೆ ನೆನ್ನೆ ತೋರಿಸಿದ ಹಾಗೆ ಒಂದು ದಾರವನ್ನು ತಗೊಳ್ಬೇಕು. ದಾರವನ್ನು ತಗೊಂಡು ಅದಕ್ಕೆ ಮಧ್ಯಕ್ಕೆ ಬರೋ ಹಾಗೆ ಆ ದಾರವನ್ನು ಕಟ್ಕೊಳ್ಳುವಂತಹ ಕೆಲಸವನ್ನು ಮಾಡೋಣ. ನೋಡಿ ಅದೇ ರೀತಿಯಾಗಿ ಆ ನೆರಿಗೆಗಳನ್ನು ಆ ಕಡ್ಡಿ ಎಷ್ಟು ಇದೆಯೋ ಅಷ್ಟಕ್ಕೂ ಮುಚ್ಚೋಣ. ಯಾಕೆ ಅಂತ ಹೇಳಿದ್ರೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ಆ ದಾರದಿಂದ ಆ ಒಂದು ಬಿಂದಿಗೆಗೆ ಮಧ್ಯಕ್ಕೆ ಬರೋ ಹಾಗೆ ಆ ದಾರವನ್ನು ಕಟ್ಕೊಳ್ಳೋಣ. ಕಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಲಶಕ್ಕೆ ಎದೆಯ ಭಾಗ ಉಂಟಾಗುತ್ತೆ, ಅಂದರೆ ಆ ಲಕ್ಷ್ಮಿಯ ವಕ್ಷಸ್ಥಲ ಉಂಟಾಗುತ್ತೆ. ಅದರಿಂದಾಗಿ ಅಲ್ಲಿಗೆ ಒಂದು ದಾರವನ್ನು ಸ್ವಲ್ಪ ನೀಟಾಗಿ ಕಟ್ಕೊಳ್ಳೋ ಪ್ರಯತ್ನ. ದಾರ ಕಟ್ಕೊಂಡಾದಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಬಂದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಕೆಳಗಡೆ 2 ಕ್ಲಿಪ್ಗಳನ್ನು ಹಾಕಿದ್ದೀವಲ್ಲ, ಆ ಕ್ಲಿಪ್ಗಳನ್ನು ಅಲ್ಲಿಂದ ತೆಗೆದು ಬಿಡಬೇಕು. ತೆಗೆದು ಆ ಒಂದು ನೆರಿಗೆಗಳನ್ನು ನಿಧಾನವಾಗಿ ಅಗಲ ಮಾಡ್ತಾ ಹೋಗಬೇಕು. ಕಲಶ ನಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟು ಚೆನ್ನಾಗಿ ಕಾಣೋ ಹಾಗೆ ಆ ನೆರಿಗೆಗಳನ್ನು ಅಗಲ ಮಾಡ್ತಾ ಹೋಗಬೇಕು. ನೋಡಿ ಹಿಂಭಾಗದಲ್ಲಿ 2 ಕೈಗಳು ಕಾಣೋ ಹಾಗೆ ಕಾಣಿಸ್ತಾ ಇದೆ. ಮುಂಭಾಗದ ನೆರಿಗೆಗಳನ್ನು ನೀಟಾಗಿ ಅದು ಚೆಂದ ಕಾಣುವ ಹಾಗೆ ಅಲಂಕಾರ ಮಾಡ್ತಾ ಹೋಗೋಣ. ಒಂದೊಂದೇ ನೆರಿಗೆಗಳನ್ನು ಸರಿಪಡಿಸಿ ನೀಟಾಗಿ ಕಾಣೋ ಹಾಗೆ ಮಾಡೋಣ. ನೋಡಿ ಈಗ ಚೆನ್ನಾಗಿ ಕಾಣ್ತಾ ಇದೆ. ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವಾಗಲೇ ದಾರವನ್ನು ನೋಡಿ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೇವೆ. ಅದು ಕಟ್ಟಿದಂತಹ ದಾರವನ್ನು ಬಿಚ್ಚಿ ಆ ನೆರಿಗೆಗಳನ್ನು ಕೂಡ ದೊಡ್ಡದಾಗಿ ಅಗಲ ಮಾಡ್ತಾ ಹೋಗೋಣ. ಆ ನೆರಿಗೆಗಳನ್ನು ಪ್ರತಿಯೊಂದು ನೆರಿಗೆಗಳನ್ನು ಹಿಂಭಾಗಕ್ಕೆ ಸರಿಸ್ತಾ ಆ ಒಂದು ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಇರ್ತಕ್ಕಂತಹ ನೆರಿಗೆಗಳನ್ನು ಹಿಂದೆ ಸರಿಸ್ತಾ ಅದನ್ನು ಒಂದು ಚೆಂದ ಕಾಣುವ ಹಾಗೆ ಮಾಡೋಣ. ನೋಡಿ ಈಗ ನೆರಿಗೆಗಳೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಿದೆ, ಅಗಲವಾಗಿದೆ. ಈಗ ನೋಡಲಿಕ್ಕೆ ದೂರದಿಂದ ತುಂಬ ಚೆನ್ನಾಗಿ ಆ ಒಂದು ಕಲಶ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ಜೋಡಿಸ್ಕೊಳ್ಳಿ. ನೋಡಿ ಪ್ರತಿಯೊಂದು ನೆರಿಗೆಗಳು ಕಾಣಬೇಕು. ಎಷ್ಟು ನೆರಿಗೆಗಳು ಕಾಣಿಸುತ್ತೋ ಅಷ್ಟು ಕೂಡ ಲಕ್ಷ್ಮಿ ಅಲಂಕೃತವಾಗಿ ಕಾಣ್ತಾಳೆ. ಈಗ ಸೆರಗನ್ನು ಹಿಂಭಾಗ ಬಿಟ್ಟಿದ್ವಲ್ಲ, ಸೆರಗನ್ನು ತಗೊಳ್ಳಿ. ಸೆರಗನ್ನು ತಗೊಂಡು ಮತ್ತೆ ಆಗಲೇ ತೋರಿಸಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ, ಅದೇ ರೀತಿಯಲ್ಲಿ ತ್ರಿಕೋಣಾಕೃತಿಯಲ್ಲಿ ಆ ಸೆರಗನ್ನು ಮಡಚ್ಕೊಳ್ಳಿ. ಸೆರಗನ್ನು ತ್ರಿಕೋಣಾಕೃತಿಯಲ್ಲಿ ಹಾಕಿ, ಅಂದರೆ ವಿ ಶೇಪ್ ಬರೋ ಹಾಗೆ ಹಾಕ್ಕೊಂಡು ಅಲ್ಲಿಗೆ ಬೇಕಾದರೆ ಆ ವಿ ಶೇಪ್ ಬಂದಿರತಕ್ಕಂತಹ ಜಾಗದಲ್ಲಿ ಪಿನ್ನನ್ನು ಹಾಕ್ಕೊಳ್ಬಹುದು. ಒಂದು ಸಾಫ್ಟಾಗಿರ್ತಕ್ಕಂತಹ ಸ್ಯಾರಿಗಳಾದರೆ ಏನು ನೀವು ಅಲ್ಲಿ ಪಿನ್ ಹಾಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಮೆದುವಾಗಿದೆ, ಆದ ಕಾರಣ ಇಲ್ಲೇನು ಪಿನ್ ಹಾಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಮತ್ತು ನಾನು ಆಗಲೇ ತೋರಿಸಿದ ಹಾಗೆ ಇದಕ್ಕೆ ಮುಂದೆ ಅಲಂಕಾರ ಮಾಡೋಣ. ನೋಡಿ ನೆರಿಗೆಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಆ ಬಂದಿರತಕ್ಕಂತಹ ನೆರಿಗೆಗಳನ್ನು ಸರಿಪಡಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಒಂದು ಕಲಶ ರೆಡಿಯಾಗಿದೆ. ಮುಂದೆ ಅದಕ್ಕೆ ಅಲಂಕಾರ. ನೋಡಿ ಈಗ ಅದಕ್ಕೆ ಡಾಬ್ ಹಾಕ್ತಾ ಇದ್ದೇನೆ. ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದೆ, ಯಾವುದೋ ಒಂದು ನೆಕ್ಲೆಸನ್ನು ಹಾಕಿದ್ದೆ. ಇದರಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಒಂದು ಡಾಬನ್ನು ಹಾಕುವಂತಹ ಕೆಲಸ. ಮತ್ತು ಒಂದು ನೆಕ್ಲೆಸನ್ನು ಹಾಕ್ತಾ ಇದ್ದೇನೆ. ಮತ್ತು ಚಿಕ್ಕದೊಂದು ಅದಕ್ಕೆ ಸರವನ್ನು ಹಾಕಿದ್ದೇನೆ. ನೋಡಿ ಈಗ ಮಹಾಲಕ್ಷ್ಮಿಗೆ ಲಕ್ಷ್ಮಿಯ ಒಂದು ಮಾಲೆ, ಆ ಮಾಲೆಯನ್ನು ಈಗ ಹಾಕಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಸುಂದರವಾಗಿ ತಾಯಿನೇ ಬಂದು ಕುಳಿತುಕೊಂಡಿದ್ದಾಳೆ ಅನ್ನೋ ಹಾಗೆ ಆ ಒಂದು ಕಲಶ ನಿರ್ಮಾಣವಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಲಿಕ್ಕೆ ಅಂತ ಹೇಳಿ. ನೋಡಿ ಲಕ್ಷ್ಮೀ ನಿವಾಸ. ನೋಡಿ ಈಗ ಆ ಮುಖಪದ್ಮವಿರತಕ್ಕಂತಹ ಕಾಯನ್ನು ಮಾವಿನ ಸೊಪ್ಪು ಮತ್ತು 5 ವೀಳ್ಯದೆಲೆಗಳನ್ನು ಹಾಕಿ ಸ್ಥಾಪನೆ ಮಾಡಿಕೊಳ್ಬೇಕು. ನಂತರ ಹೂವಿನ ಅಲಂಕಾರ. ಮನೆಯಲ್ಲಿರ್ತಕ್ಕಂತಹ ಹೂವನ್ನೇ ನಾನು ನಿಮಗೆ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೇನೆ.
ನೀವು ಹೆಚ್ಚಿನದಾಗಿರ್ತಕ್ಕಂತಹ ಹೂವನ್ನು ತಂದು ಅಲಂಕಾರ ಮಾಡ್ಕೊಳ್ಬೋದು. ನೋಡಿ, ಹೂ ಹಾಕಿದ್ರೆ ಈ ರೀತಿಯಾಗಿ ಲಕ್ಷ್ಮಿ ನಿಮಗೆ ನೋಡಲಿಕ್ಕೆ ಸಿದ್ಧಳಾಗಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ನೆನೆ ತೋರಿಸಿದ ಹಾಗೆ ಮತ್ತೆ ಆ ಪೇಪರ್ ಹೂಗಳನ್ನು ಇಟ್ಟು ಆ ಕಡೆ ಒಂದು ಈ ಕಡೆ ಒಂದಿಟ್ಟು ತೋರಿಸ್ತಾ ಇದ್ದೇನೆ. ನಿಜವಾದ ಕಮಲವನ್ನು ಇಟ್ಟರೆ ಇನ್ನೂ ಸುಂದರವಾಗಿ ಕಾಣುತ್ತೆ ಮತ್ತು ನೈಜವಾದ ಹೂಗಳನ್ನು ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೈಜವಾದ ಹೂಗಳನ್ನು ಇಲ್ಲಿ ತೋರಿಸ್ಲಿಕ್ಕಾಗಿಲ್ಲ, ನನ್ನ ಮಗಳು ಮಾಡಿರ್ತಕ್ಕಂಥ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ನೋಡಿ, ಈಗ ಲಕ್ಷ್ಮಿ ನಿಮಗೆ ನೋಡಲಿಕ್ಕೆ ಈ ರೀತಿಯಾಗಿ ಅತಿ ಸುಂದರವಾಗಿ ನಯನ ಮನೋಹರವಾಗಿ ಕಾಣ್ತಾ ಇದ್ದಾಳೆ. ಎರಡೂ ಸೀರೆಗಳನ್ನು ಬಳಸಿ ಈ ರೀತಿಯಾಗಿ ಲಕ್ಷ್ಮಿಗೆ ನಾವು ಅಲಂಕಾರವನ್ನು ಮಾಡಿಕೊಳ್ಬಹುದು. ಈ ರೀತಿ 2 ಸೀರೆಗಳ ಅಲಂಕಾರವನ್ನು ತೋರಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಸಣ್ಣ ತಂಬಿಗೆಯಲ್ಲಿ ಯಾವ ರೀತಿಯಲ್ಲಿ ಲಕ್ಷ್ಮಿ ಕಲಶವನ್ನು ಸ್ಥಾಪನೆ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಶೈನಿಂಗ್ ಶರ್ಮಾ ಆ್ಯಂಡ್ ಶರ್ಮಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತು ಸಣ್ಣ ತಂಬಿಗೆಯಲ್ಲಿ ಯಾವ ರೀತಿ ಅಲಂಕಾರ ಮಾಡೋಣ ಅಂತ ನೋಡ್ಕೊಳ್ಳೋಣ. ಈ ರೀತಿಯಾದ ವಿಷಯ ಇನ್ನೂ ಹೆಚ್ಚಿನದಾಗಿ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಪ್ರೋತ್ಸಾಹವನ್ನು ನೀಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಎಲ್ಲರಿಗೂ ಕೂಡ ಶುಭವಾಗಲಿ, ಎಲ್ಲರಿಗೂ ಆ ತಾಯಿ ವರ ಸಿಗಲಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ.